ದೇಶದಲ್ಲಿ ವಕ್ಫ್ ಆಸ್ತಿಗಳನ್ನ ಕೊಟ್ಟಿರೋದು ಈ ದೇಶದ ಯಾವುದೇ ಸರ್ಕಾರಗಳಲ್ಲ. ಈ ದೇಶದಲ್ಲಿ ಮುಸ್ಲಿಮರ ಸಾಮಾಜಿಕ ಒಂದು ಹಿತದೃಷ್ಟಿಯನ್ನ ಕಾಯ್ದುಕೊಳ್ಳಿಕ್ಕೆ ಈ ದೇಶವನ್ನ 600 ವರ್ಷ ಆಳಿದಂತ ಮುಸಲ್ಮಾನ ರಾಜರು ಮತ್ತು ಆದಿಲ್ ಶಾಹಿಗಳು ಸೇರಿದಂತೆ ಟಿಪ್ಪು ಸುಲ್ತಾನ್ ರಾಜರು ಈ ಆಸ್ತಿಗಳನ್ನ ಕೊಟ್ಟಂತ ಇತಿಹಾಸ ಇದೆ. ಇದು ಯಾವ ಸರ್ಕಾರಗಳು ನಮಗೆ ಕೊಟ್ಟಿರ್ತಕ್ಕಂತ ಆಸ್ತಿಗಳಲ್ಲ. ಇದರ ಮೇಲೆ ಸರ್ಕಾರದ ಯಾವ ಹಕ್ಕು ಕೂಡ ಇಲ್ಲ. ಇದು ಕೇವಲ ಮುಸ್ಲಿಮರ ಆಸ್ತಿಗಳು. ಮುಸ್ಲಿಮರ ಅಭ್ಯುದಯಕ್ಕಾಗೇನೆ ಈ ಆಸ್ತಿಗಳನ್ನ ಬಳಕೆ ಆಗಬೇಕು ಅನ್ನುವಂಥದ್ದು ಮುಸ್ಲಿಮರ ಒಂದು ಆಸೆ ಆಗಿದೆ. ಈ ಒಂದು ಕಾನೂನು ತಿದ್ದುಪಡಿಯನ್ನ ಏನು ಭಾರತ ಸರ್ಕಾರ ತಂದಿದೆ ಇದನ್ನ ನಾವು ಪ್ರಬಲವಾಗಿ ವಿರೋಧಿಸ್ತೇವೆ. ಯಾವುದೇ ಕಾರಣಕ್ಕೂ ಈ ಕಾನೂನನ್ನ ಜಾರಿ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ರಕ್ತ ಹರಿಸ್ತೇವೆ ವಿನ ಈ ಆಸ್ತಿಯನ್ನ ಅವರಿಗೆ ತಮ್ಮ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಾವು ಬಳಕೆ ಮಾಡ್ಲಿಕ್ಕೆ ಕೊಡೋದಿಲ್ಲ. ಈವರೆಗೂ ಕಾನೂನಿನ ಪ್ರಕಾರ ಎಲ್ಲಿವರೆಗೆ ಈ ಕಾನೂನನ್ನ ಜಾರಿ ಆಗ್ತಾ ಇದೆ? ಕಾನೂನಿನ ಪ್ರಕ್ರಿಯೆ ಎಲ್ಲಿವರೆಗೆ ಇದೆ? ಈಗಾಗಲೇ ಕಾನೂನು ಜಾರಿಯಾಗಿದೆ. ಅದನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ತಡೆ ಹಿಡಿಬೇಕು. ತಡೆ ಹಿಡಿಯದಿದ್ರೆ ನಿರಂತರವಾಗಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಆ ಕಾನೂನನ್ನ ನಾವು ವಿರೋಧಿಸ್ತಾ ಈ ದೇಶದಲ್ಲಿ ನಾವು ಬದುಕ್ತೇವೆ ಅನ್ನುವಂತ ಮಾತನ್ನ ನಾವು ಈ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇನೆ.